ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ FA1 ಪರೀಕ್ಷೆ ಪ್ರಥಮ ಸಾಧನ ಪರೀಕ್ಷೆಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಹಾಕ್ತಕ್ಕಂಥ 3ನೇ ಸೆಟ್ನ ಪ್ರಶ್ನೆ ಪತ್ರಿಕೆ. ಇದಕ್ಕಿಂತ ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಹಾಕಿದ್ದೀವಿ. ಇನ್ನು ಯಾವ ವಿಷಯದ ಪರೀಕ್ಷೆಗಳು ನಾಳೆ ಇದ್ದಾವೆ ಅನ್ನೋದನ್ನು ನೋಡಿಕೊಂಡು ಕಮೆಂಟ್ ಮಾಡಿ. ಸೊ ಆಲ್ರೆಡಿ FA SA ಎಕ್ಸಾಮ್ 2026-27 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೋಡಿದರೆ ಸಾಕು. ಖಂಡಿತವಾಗಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗ್ತವೆ, ತಾವುಗಳು ಪ್ರಿಪೇರ್ ಮಾಡ್ಬೋದು. ಓಕೆ, ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಇದೇ ಥರದ ಮುಂದೆ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಒಟ್ಟು 8 ಪಾಠ ಓದಬೇಕು, ಮಿನಿಮಮ್ 8 ಪಾಠ. ಇನ್ನು ನಿಮ್ಮ ಸಬ್ಜೆಕ್ಟ್ ಟೀಚರ್ ನಿಮಗೆ ಹೇಳ್ತಾರೆ. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಸಾರ್ವಜನಿಕ ಆಡಳಿತ, ಸಾಮಾಜಿಕ ಸ್ತರ ವಿನ್ಯಾಸ, ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ವಿಭಾಗಗಳು, ಭಾರತದ ಋತುಗಳು, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಇಷ್ಟು ಪಾಠದ ಮೇಲೆ ನಾನು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ. ಸೊ ಇದು ಭಾಳ ಇಂಪಾರ್ಟೆಂಟು ಕೂಡ ಇದ್ದಾವೆ. ಸೊ ನೀವು ಎಕ್ಸಾಮ್ ಬರೆದು ಬಂದ ಮೇಲೆ ಕೂಡ ನಿಮಗೆ ಅನಿಸ್ತದೆ ಇಲ್ಲಿಂದ ಎಷ್ಟೋ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗೇ ಆಗ್ತಾವೆ. ಎಸ್, ಮೊದಲ ಪ್ರಶ್ನೆ ನೋಡೋಣ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಕೊಟ್ಟಿದ್ದರು. ಮೊದಲ ಆಂಗ್ಲೋ ಮರಾಠ ಯುದ್ಧವನ್ನು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಪ್ರತಿ ಸರಿ ಕೇಳ್ತಾರೆ, ಬಹಳ ಕೇಳ್ತಕ್ಕಂಥ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸಾಲ್ಭಾಯ್ ಒಪ್ಪಂದ. ಸೊ ಫಸ್ಟ್ ಆಂಗ್ಲೋ ಮರಾಠ ಯುದ್ಧ ಅದು ಸಾಲ್ಭಾಯ್ ಒಪ್ಪಂದದೊಂದಿಗೆ ಕೊನೆಯಾಗ್ತದೆ. ಎರಡನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಈ ಹೇಳಿಕೆ ಯಾರದ್ದು? ಮಾನವ ಕುಲ ತಾನೊಂದೇ ಒಲಂ. ಇಟ್ಸ್ ಎ ವೆರಿ ಫೇಮಸ್. ಯಾರಪ್ಪ ಅಂದರೆ ಆದಿಕವಿ ಪಂಪ ಅಂತ ಹೇಳ್ತಾರೆ. ಆದಿಕವಿ ಪಂಪನ ಒಂದು ಮಾತು. ಪ್ರಶ್ನೆ 3 ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಎ ಡಾಕ್ಟರ್ ನಾರ್ಮನ್ ಬೋಲಾರ್ಗ, ಬಿ ವರ್ಗೀಸ್ ಕುರಿಯನ್, ಸಿ ಡಾಕ್ಟರ್ MS ಸ್ವಾಮಿನಾಥನ್, ಡಿ ಸರ್ ಎಂ ವಿಶ್ವೇಶ್ವರಯ್ಯ. ಸರಿಯಾದ ಉತ್ತರ ಡಾಕ್ಟರ್ MS ಸ್ವಾಮಿನಾಥನ್ ಅನ್ನೋದು ಸರಿ ಇದೆ. ಇನ್ನು 1 ಅಂಕದ 4 ಪ್ರಶ್ನೆಗಳು ಬರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಸಿಖ್ರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವರು ಯಾರು ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ರಣಜಿತ್ ಸಿಂಗ್ ಈಸ್ ದ ಆನ್ಸರ್. ಪ್ರಶ್ನೆ 5 ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು? ಉತ್ತರ ಜನರನ್ನ ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸೋದಕ್ಕೆ ನಾವೇನಂತ ಕರಿತೀವಿ? ಸಾಮಾಜಿಕ ಸ್ತರ ವಿನ್ಯಾಸ ಅಂತಾನೆ ಕರೆಯೋದು. 6ನೇ ಪ್ರಶ್ನೆ ಕಾಲ ಬೈಸಾಖಿ ಅಂದರೆ ಏನು? ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಆ್ಯಂಡೀಸ್ ಅಂತ ಒಂದು ಬರ್ತದೆ, ಆಮೇಲೆ ಮಾವಿನ ಕಾಫಿ, ಮಾವಿನ ಫೈಲು ಅಂತಲೂ ಕೂಡ ಬರ್ತದೆ. ಅದು ನೀವು ನೆನಪಿನ ಇಟ್ಕೋಬೇಕು. ಯಾವ ಯಾವ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳತಕ್ಕಂಥ ಪರಿಸರಣ ಮಳೆ ಹೆಸರೇ ಕಾಲ ಬೈಸಾಖಿ. ಇನ್ನು ಆರ್ಥಿಕ ಯೋಜನೆ ಅಂದರೆ ಏನು ಅಂತ ಕೇಳಿದರೆ ಡೆಫಿನೇಷನನ್ನು ಬರಿಬೇಕು. ಏನಪ್ಪ ಅಂದ್ರೆ ಸರ್ಕಾರ ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲಿಕ್ಕೆ ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವೇನಂತೀವಿ? ಆರ್ಥಿಕ ಯೋಜನೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು 3 ಇದ್ದಾವೆ. ಅದರಲ್ಲಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸ್ರಿ. ಇಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ವ್ಯಾಪಾರದ ಮೇಲೆ ತೀವ್ರತರವಾಗಿರ್ತಕ್ಕಂಥ ತೆರಿಗೆಗಳನ್ನು ವಿಧಿಸ್ತಾರೆ. ಇದರಿಂದ ವರ್ತಕರಿಗೆ ವ್ಯಾಪಾರದ ಲಾಭದಾಯಕ ಆಗಲಿಲ್ಲ. ಯುರೋಪಿನ ರಾಜರು ನಾವಿಕರಿಗೆ ಪ್ರೋತ್ಸಾಹಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ನೀಡ್ತಾರೆ. ಓಕೆ, ಆಮೇಲೆ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು ಮೊದಲಾದವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕಂಡುಹಿಡಿತಾರೆ ಅನ್ನೋದನ್ನು ನೀವು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ಬರೀರಿ. ಇಲ್ಲಿ ಇದು ಸರ್ಕಾರದ ಒಂದು ಆಧಾರದ ಸ್ತಂಭ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತದೆ, ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡ್ತದೆ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯವನ್ನು ಮಾಡೋದು ಯಾವುದು? ಸಾರ್ವಜನಿಕ ಆಡಳಿತ. ಇದೊಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಯಾವುದಪ್ಪ ಅಂದ್ರೆ ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಅಂತ ಕರೀತಾರೆ. ಏಕೆ? ಇಲ್ಲಿ ಭಾರತದ ಜನತೆಯ ಮುಖ್ಯ ಉದ್ಯೋಗವಾದ ವ್ಯವಸಾಯವನ್ನು ನಾವು ಮಾನ್ಸೂನ್ ಮಾರುತಗಳು ನಿಯಂತ್ರಣವನ್ನು ಮಾಡ್ತವೆ. ಈ ಮಳೆ ವಿಫಲವಾದರೆ ಬರಗಾಲ ಬರ್ತದೆ. ಈ ಮಳೆ ಹೆಚ್ಚಾದರೆ ಪ್ರಾಣಹಾನಿ, ಆಸ್ತಿ ಹಾನಿ ಆಗ್ತದೆ. ಆದ್ದರಿಂದ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಅಂತ ಕರೀತಾರೆ ಅಂತ ಬರೆದ್ರೆ ಸಾಕು. ಪ್ರತಿ ಸರಿ ಕೇಳೋದು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸ. ಇದು ಇಂಪಾರ್ಟೆಂಟ್ ಇದೆ. ಪೂರ್ವಘಟ್ಟ ಸಮುದ್ರಕ್ಕೆ ದೂರವಾಗಿವೆ, ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ.
ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿದ್ದಾವೆ. ಬಟ್ ಪಶ್ಚಿಮ ಘಟ್ಟ ಸಮುದ್ರಕ್ಕೆ ಹತ್ತಿರವಾಗಿವೆ, ಎತ್ತರವಾಗಿವೆ ಮತ್ತು ನಿರಂತರವಾಗಿವೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಆಲ್ರೆಡಿ ನೀವು ಸಮಾಜದಲ್ಲಿ ಓದದೇ ಇದ್ದರೆ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ನಾವು ಹಾಕಿದ್ದೀವಿ. ಸೊ ಎಲ್ಲವುಗಳನ್ನು ಕೂಡ ಹೋಗಿ SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಆರಾಮಾಗಿ ನೀವು ಏನು ಮಾಡ್ಬೋದು, ಓದ್ಬೋದು. ಸೊ ನೆಕ್ಸ್ಟ್ 3 ಮಾರ್ಕಿಗೆ ಕೇಳಿದ್ದಾರೆ. ಬ್ರಿಟಿಷ್ ಶಿಕ್ಷಣ ನೀತಿ ಭಾರತದ ಮೇಲೆ ಬೀರಿದ ಪರಿಣಾಮಗಳು ಏನು? ಎಸ್, ಇಲ್ಲಿ ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನಾ ಕ್ರಮದ ಬೆಳವಣಿಗೆ ಆಗ್ತದೆ, ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೀತದೆ, ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಿಗ್ತದೆ, ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವೆ, ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಳ್ತವೆ, ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಬರ್ತದೆ, ಭಾರತೀಯ ಸಾಂಸ್ಕೃತಿಕ ಪರಂಪರೆಗಳ ಅರಿವು ಆಗ್ತದೆ ಅಂತಕ್ಕಂಥ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಂದರೆ ಒಂದು ಹೊಸ ಕ್ವಶನ್ ಪೇಪರನ್ನು ಹಾಕಿದ್ದೀನಿ, ಮತ್ತಿದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.